ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ಬೇಕು ಅಂತ ಇದ್ದಾರೆ, ನಿಮ್ಮ ಲವ್ ಲೈಫಲ್ಲಿ ಏನು ನಡೀತಾ ಇದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಇದೆ. ಇದು ಜನರಲ್ ರೀಡಿಂಗ್, ಪರ್ಸ್ನಲ್ ರೀಡಿಂಗ್ ಅಲ್ಲ. ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗಾದರೂ ನೋಡ್ಬೋದು, ಟೈಮ್ ಲಿಮಿಟ್ ಅನ್ನೋದಿಲ್ಲ. ಆ್ಯಂಡ್ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ ಆ್ಯಂಡ್ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ರೀಡಿಂಗ್ ಇಷ್ಟ ಆದರೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಸ್ ಐ ಸೆಡ್, ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಇದು ಯಾವ ಟೈಮಲ್ಲಿ ಯಾವಾಗ ನೋಡ್ತೀರೋ ಆವಾಗ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಟೈಮ್ ವೇಸ್ಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಪರ್ಸನ್ನ ಮನಸ್ಸಲ್ಲಿ ಇಟ್ಕೊಂಡು ನೆನಪಿಸ್ಕೊಂಡು ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಇಲ್ಲಿ ಒಂದು ಸೆಪ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ, ಹಾರ್ಟ್ ಬ್ರೇಕ್ ಕಾಣಿಸ್ತಾ ಇದೆ, ಒಬ್ರಿಗೊಬ್ರು ತುಂಬ ನೋವು ಕೊಟ್ಕೊಂಡಿದ್ದೀರಾ, ನೊಂದಿದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಹಾರ್ಟ್ ಬ್ರೇಕ್ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಸ್ವಲ್ಪ ಜನಕ್ಕೆ ರೀಸೆಂಟಾಗಿ ಬ್ರೇಕಪ್ ಆಗಿರೋದು ಕಾಣಿಸ್ತಾ ಇದೆ. ಅಂದರೆ ತುಂಬ ನೊಂದಿದ್ದೀರಾ ಅದರಿಂದ, ಅಂದರೆ ತುಂಬ ಅಳ್ತಾ ಇದ್ದೀರಾ ನೀವು, ಅದನ್ನ ನೆನೆಸ್ಕೊಂಡು ತುಂಬ ಅಳ್ತಾ ಇರೋದು ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ನೀವಿಬ್ರು ಅಷ್ಟು ನೋವು ತಿಂತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಹೀಲಿಂಗ್ ಅನ್ನೋದು ನಿಮ್ಮ ಲವ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ನಿಮಗೆ ಬೇರೆ ಆಪ್ಷನ್ ಇಲ್ಲ, ನೀವಿಬ್ರು ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳೇಬೇಕು. ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ನಿಮಗೆ ಆ ಪರ್ಸನ್ ಬೇಡವೇ ಬೇಡ ಅಂತ ಏನಾದರೂ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಅದರಿಂದ ಹೊರಗಡೆ ಬರಲೇಬೇಕು. ಅವ್ರ ನೆನಪಿಂದ, ಅವ್ರ ಪ್ರೀತಿಯಿಂದ, ಎಲ್ಲದರಿಂದ ನೀವು ಹೊರಗಡೆ ಬರಬೇಕು ಅಂತ ಏನಾದರೂ ನೀವು ಡಿಸೈಡ್ ಮಾಡಿದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ, ಈ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಚಿಕ್ಕ ಮಕ್ಕಳ ಜೊತೆ, ಅಥವಾ ಈ ವಯಸ್ಸಾಗಿರೋರ ಜೊತೆ, ಅಜ್ಜ ಅಜ್ಜಿ ಅವ್ರ ಜೊತೆ, ಅಥವಾ ಬುಕ್ಸ್ ಓದಿ, ಒಟ್ಟಕ್ಕೆ ಏನಾದರೂ ಒಂದು ಬ್ಯುಸಿಯಾಗಿರೋ ಥರ ನಿಮ್ಮನ್ನು ನೀವು ಮಾಡ್ಕೊಳ್ಳಿ. ಬಟ್ ಎಲ್ಲ ಒಂದು ಪಾಸಿಟಿವ್ ವೇಯಲ್ಲಿ ಮಾಡ್ಕೊಳ್ಳಿ, ಆವಾಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಈ ಪ್ರೀತಿಯಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ. ಒಂದು 3 ವೀಕ್ಸಲ್ಲಿ ಅಥವಾ ಒಂದು 3 ಮಂತ್ಸಲ್ಲಿ ಏನೋ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ಯಾರಾದರೂ ಸಪ್ರೇಷನ್ ಫೇಸ್ ಮಾಡ್ತಾ ಇದ್ರೆ ಆ ಸಪ್ರೇಷನ್ ಅನ್ನೋದು ಎಂಡ್ ಆಗೋದು ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ರೀಕನ್ಸಿಲೇಷನ್ ಕಾಣಿಸ್ತಾ ಇದೆ. ಇನ್ಯಾರಾದರೂ ನಿಮ್ಮ ಎಕ್ಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಆ ಪರ್ಸನಿಂದ ನಿಮಗೆ ಮೆಸೇಜ್ ಆರ್ ಕಾಲ್ ಬರುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ನಿಮಗೆ ಅನ್ನಿಸ್ತಾ ಇದೆ ನೀವೊಬ್ಬರೇ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ, ಅವ್ರು ಕೇರ್ಲೆಸ್ ಆಗಿದ್ದಾರೆ, ಅವ್ರು ಇನ್ನೂ ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಥರ ನಿಮಗೆ ಅನ್ನಿಸ್ತಾ ಇದೆ. ಬಟ್ ನೀವು ನಿಮ್ಮ ಪ್ರಯತ್ನನ ನಿಲ್ಲಿಸ್ತಾ ಇಲ್ಲ, ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಿಮಗೆ ಕನ್ಫ್ಯೂಷನ್ ಇದೆ, ನೀವು ಪ್ರಯತ್ನ ಪಟ್ಟೂ ನಿಮ್ಮ ಪ್ರೀತಿ ನಿಮಗೆ ಉಳಿಸ್ಕೊಳ್ಳೋಕ್ಕಾಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಆಗಿ ನಾನು ಹೇಳಬೇಕು ಅಂದರೆ, ಇವಾಗ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಸೇಮ್ ಹಾಗೆ ನಿಮ್ಮ ಪರ್ಸನ್ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಅವ್ರ ಕೈಯಿಂದ ಆಗುವಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ಬಟ್ ಅವ್ರಿಗೂ ಅನ್ನಿಸ್ತಾ ಇದೆ ನೀವು ಪ್ರಯತ್ನ ಪಡ್ತಾ ಇಲ್ಲ, ನೀವು ದೂರ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅವ್ರಿಗೆ ಕಾಣಿಸ್ತಾ ಇದೆ. ಅಂದರೆ ಅವ್ರ ತಪ್ಪುಗಳನ್ನೇ ನೀವು ಹೈಲೈಟ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ತುಂಬ ಸಲ ಅವರಿಂದ ನಿಮಗೆ ಕಾಲ್ಸ್ ಬಂದಿದೆ, ಅಥವಾ ನೀವೇ ಅವ್ರಿಗೆ ಕಾಲ್ಸ್ ಮಾಡ್ತಾ ಇದ್ದೀರಾ, ಒಟ್ಟಾಗಿ ಆನ್ಸರ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಬ್ಬರಲ್ಲೊಬ್ಬರು ಏನೊಂದು ರೀಸನ್ ಏನು ಅನ್ನೋದನ್ನು ತಿಳಿಸ್ಬೇಕಾಗಿದೆ. ನಿಮಗೆ ಆ ಪರ್ಸನಿಂದ ಏನು ರೀಸನ್ ಅಂತ ತಿಳ್ಕೊಬೇಕಾಗಿದೆ, ಅಥವಾ ಆ ಪರ್ಸನ್ಗೆ ನಿಮ್ಮಿಂದ ಏನು ರೀಸನ್ ಅನ್ನೋದು ತಿಳ್ಕೊಬೇಕಾಗಿದೆ. ಆ್ಯಂಡ್ ಇನ್ನು ಯಾರಿಗೆ ರೀಸೆಂಟಾಗಿ ಒಂದು ಸ್ಮಾಲ್ ಇಶ್ಯೂಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಮಾಡ್ಕೊಂಡು ಮಾತು ಬಿಟ್ಟಿದ್ದೀರಾ, ಅಂಥವ್ರಿಗೆ ನಿಮ್ಮ ಪರ್ಸನ್ ಸಾರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಈ ಥರ ಯೂಟ್ಯೂಬ್ ವಿಡಿಯೋಸ್ ನೋಡಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ, ನಿಮ್ಮ ಪರ್ಸನ್ನ ಅಟ್ರಾಕ್ಟಿವ್ ಮಾಡೋದಕ್ಕೋಸ್ಕರ, ಮತ್ತು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪ್ರೀತಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಲೈಕ್ ಕ್ಯಾಂಡಲ್ ಮ್ಯಾಜಿಕ್ ಅಥವಾ ಬೇರೆ ಯಾವುದೇ ರೀತಿ ಆಗಿರ್ಬೋದು, ಅದನ್ನು ಯಾರಾದರೂ ಮಾಡ್ತಾ ಇದ್ದರೆ ಅದನ್ನು ಒಂದು ಒಳ್ಳೆ ವಿಷಯಕ್ಕಾಗಿ, ಒಳ್ಳೆ ಕೆಲಸಕ್ಕಾಗಿ ಪಾಸಿಟಿವ್ ವೇಯಲ್ಲಿ ಮಾಡ್ತಾ ಇದ್ರೆ ನೀವು ಅದು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಗ್ರೀನ್, ಯೆಲ್ಲೋ, ಬ್ಲೂ ಕಲರ್ಸ್ ಕಾಣಿಸ್ತಾ ಇದೆ. ಈ 3 ಕಲರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ನಿಮ್ಮ ಲವ್ ಲೈಫಲ್ಲಿ ಅಂತ ಅನಿಸುತ್ತೆ. ಮೇ ಬಿ ನೀವು ಫಸ್ಟ್ ಮೀಟ್ ಆದಾಗ ಕಲರ್ ಯೂಸ್ ಮಾಡಿರ್ಬೋದು ಡ್ರೆಸ್ಸು, ಅಥವಾ ಏನೋ ಒಂದಿದೆ. ಅದು ನಿಮಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಲವ್ ಲೈಫಲ್ಲಿ ಏನು ಆ ಕಲರ್ಸ್ದು ಏನು ಇಂಪಾರ್ಟೆನ್ಸ್ ಇದೆ ಅಂತ. ಇನ್ ಕೇಸ್ ಆ ಥರ ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಆ್ಯಂಡ್ ಇಲ್ಲಿ 8th ಆ್ಯಂಡ್ 11th ನಂಬರ್ಸ್ ಕಾಣಿಸ್ತಾ ಇದೆ. ಆ ನಂಬರ್ಸ್‌ಗೂ ನಿಮ್ಮ ಲವ್ ಲೈಫ್‌ಗೂ ಏನೋ ಒಂದು ಲಿಂಕ್ ಇರ್ಬೋದು ಅಂತ ಕಾಣಿಸ್ತಾ ಇದೆ. ಮೇ ಬಿ ಆ ನಂಬರ್ಸಿಂದ ಏನಾದರೂ ಸ್ಪೆಷಾಲಿಟಿ ಇದ್ದರೆ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಡೋಂಟ್ ಗೋ ಸೈಲೆಂಟ್ ಅಂತ. ಅಂದರೆ ನೀವು ಸೈಲೆಂಟ್ ಆಗಿಬಿಡ್ತೀರಾ ಸಮ್‌ಟೈಮ್ಸು. ಅದು ಆ ಥರ ಆಗಬೇಡಿ. ಏನಿದೆಯೋ ಅದು ಓಪನ್ ಆಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೀವು ನಿಮ್ಮ ಪರ್ಸನ್ನಿಂದ ಈ ಥರ ಫೀಲ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ಈ ಥರ ಫೀಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಒಂದು ಟ್ರಾವೆಲಿಂಗ್ ಕಾಣಿಸ್ತಾ ಇದೆ. ಮೇ ಬಿ ನೀವು ಅಥವಾ ನಿಮ್ಮ ಪರ್ಸನ್ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಟ್ರಾವೆಲ್ ಬಗ್ಗೆನೇ ಏನೋ ತುಂಬ ನೋಡ್ತಾ ಇರ್ಬೋದು, ನೀವು ಕೇಳ್ತಾ ಇರ್ಬೋದು, ಆ ಥರ ಅನಿಸುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಏನೋ ಒಂದು ಹೆಲ್ತ್ ಇಶ್ಯೂಸ್ ರೀಸನ್ಸ್ ಕೊಟ್ಟು ಮಾತು ಬಿಟ್ಟಿರೋದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ಸ್ ಅಂದರೆ, ಇವಾಗ ಫಸ್ಟ್ ಏನು ಪ್ರೀತಿ ಮಾಡ್ತಾ ಇದ್ವಿ ಅದಕ್ಕಿಂತ 3 ಪಟ್ಟು ಇವಾಗ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ನಂಬಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಸ್ಯಾಡ್ ಸಾಂಗ್ಸ್ ಕೇಳೋದು, ರೊಮ್ಯಾಂಟಿಕ್ ಸಾಂಗ್ಸ್ ಕೇಳೋದು, ಫೀಲ್ ಆಗೋದು. ಇನ್ನು ಸ್ವಲ್ಪ ಜನ ಯಾರಾದರೂ ಸಂಗೀತ ಕಲ್ತಿದ್ರೆ ಯಾವುದೋ ಒಂದು ಸಾಂಗ್ ನಿಮ್ಗೆ ಇಷ್ಟ ಆಗಿ ಆ ಸಾಂಗ್‌ನೇ ಮೆಲ್ಲಗೆ ನೀವು ಹೇಳ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತೆ ಇವಾಗ ಆಗಿರೋ ಮಿಸ್ಟೇಕ್ಸ್ ಮತ್ತೆ ಲೈಫಲ್ಲಿ ಆಗೋದಿಲ್ಲ, ಮತ್ತೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು. ಆ್ಯಂಡ್ ಇಲ್ಲಿ 9 ನಂಬರ್ಸು ಬಂದಿದೆ ಗೈಸ್. ಆ 9 ನಂಬರಿಂದನೂ ನಿಮ್ಮ ಲೈಫಲ್ಲಿ ಏನಾದರೂ ಅದಕ್ಕೆ ಆ 9 ನಂಬರ್ಗೆ ಏನಾದರೂ ಲಿಂಕ್ ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ಲವ್ ಲೈಫಲ್ಲಿ. ಏನಂದರೆ ನಿಮ್ಮ ಲೈಫಲ್ಲಿ ಅದು ಕಷ್ಟ ಆಗಿರಲಿ, ಸುಖ ಆಗಿರಲಿ, ಯಾವುದೂ ಪರ್ಮನೆಂಟ್ ಇರೋದಿಲ್ಲ. ಎಲ್ಲನೂ ಟೆಂಪ್ರವರಿನೇ ಇರೋದು, ಪರ್ಮನೆಂಟ್ ಯಾವುದೂ ಇರೋದಿಲ್ಲ. ಬಟ್ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೇ. ಲೈಫಲ್ಲಿ ಏನು ಬಂದರೂ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಫ್ಲೋ ಅಲ್ಲಿ ಹೋಗಬೇಕು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಅವ್ರ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅವ್ರ ಕೆಲಸಗಳಲ್ಲಿ, ಅಥವಾ ಮನೆಯಲ್ಲಿರೋ ಫಂಕ್ಷನ್ಸ್ಗಳಲ್ಲಿ ಯಾವುದ್ರಲ್ಲೋ ಒಂದರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅವ್ರ ಕಾಲ್ಗೋಸ್ಕರ, ಮೆಸೇಜ್‌ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಕಾಲ್ಸ್‌ಗೋಸ್ಕರ, ಮೆಸೇಜ್‌ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಇನ್ನು ಸ್ವಲ್ಪ ಜನ ಕ್ರಿಯೇಟಿವ್ ಆಗಿ ಮೆಸೇಜ್ ಮಾಡ್ತಾ ಇದ್ದೀರಾ ನೀವು ಅಥವಾ ನಿಮ್ಮ ಪರ್ಸನ್. ಅಂದರೆ ಏನಂದರೆ ನಿಮಗೆ ಅಟ್ಲೀಸ್ಟ್ ಆ ಮೆಸೇಜನ್ನು ನೋಡಿ ಆದರೂ ಅವ್ರು ನಿಮಗೆ ಕಾಲ್ ಮಾಡಲಿ, ಮತ್ತು ನಿಮ್ಮ ಜೊತೆ ನಾರ್ಮಲ್ ಆಗಿ ಇರಲಿ ಅನ್ನೋದನ್ನು ನೀವು ಬಯಸ್ತಾ ಇದ್ದೀರಾ. ಆ್ಯಂಡ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಮರಿದಿರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಬಾಯ್.